ಉಪಮುಖ್ಯಮಂತ್ರಿಗಳು ದಲಿತರು ಅನ್ನೋ ಕಾರಣಕ್ಕೆ ಏನ್ರಿ ಇದು? ಅದು ದಲಿತ ಕಾರ್ಡ್ ಎದಕ್ಕೆ ಪ್ಲೇ ಮಾಡೋದು? ಅಕ್ರಮಗಳು, ಭ್ರಷ್ಟಾಚಾರಗಳು, ಅವ್ಯವಹಾರಗಳು ನಡೆದಂಥ ಸಂದರ್ಭದಲ್ಲಿ ದಲಿತರು ಅನ್ನೋಂಥ ಶೀಲ್ಡ್ ತಗೊಂಡು ಬಚಾವಾಗಕ್ಕಾಗುತ್ತಾ? ಆಗಿದೆ ಅಂತ ನಾನು ಹೇಳ್ತಿಲ್ಲ, ಅದು ಸಾಬೀತಾಗಬೇಕು. ಆದರೆ ಆರೋಪ ಇದೆ. ಆರೋಪ ಇದ್ದ ಮಾತ್ರಕ್ಕೆ ಅವ್ರು ದಲಿತರು ಅಂತ ಮಾಡ್ತಾ ಇದ್ದಾರೆ. ಈ ಒಂದು ರಕ್ಷಣಾ ಶೀಲ್ಡ್ ಪಡ್ಕೊಳ್ಳೋದಿದೆಯಲ್ಲ, ಇಟ್ಸ್ ನಾಟ್ ಫೇರ್. ಯಾಕೆ ಅಂತಂದರೆ ಭ್ರಷ್ಟಾಚಾರಕ್ಕೆ ಅದಕ್ಕೆ ಜಾತಿ ಧರ್ಮ ಅದ್ಯಾವುದೂ ಇರೋದಿಲ್ಲ. ನಂಬರ್ 1. ನಂಬರ್ 2, ಮುಖ್ಯಮಂತ್ರಿಗಳಿಗೂ ಕೂಡ ಇದರಲ್ಲಿ ಪಾಲೋಗಿದೆಯೇನೋ, ಅದಕ್ಕೆ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ ಅಂತ ಆರ್ ಅಶೋಕ್ ಅವರು ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಶಿವಲಿಂಗೇಗೌಡರು ಹಿರಿಯ ನಾಯಕರಿದ್ದಾರೆ, ಅವರ ಮಾತಿಗೆ ಒಂದು ಬೆಲೆ ಇದೆ, ಅವ್ರು ಮಾತಾಡಿದಾಗ ಒಂದು ತೂಕ ಇರುತ್ತೆ. ಗ್ರಾಮೀಣ ಭಾಷೆಯಲ್ಲಿ ಮಾತನಾಡಿದ್ರು ಹಳ್ಳಿಯ ಸೊಗಡಿನಲ್ಲಿ ತುಂಬ ಕರೆಕ್ಟಾಗಿ ಮಾತಾಡ್ತಾರೆ ಅನ್ನೋದಿತ್ತು. ಬಟ್ ಇವತ್ತು ಅವರು ಬಳಸಿರುವ ಭಾಷೆ ಇದೆಯಲ್ಲ ಸದನದಲ್ಲಿ, ಅದು ಯಾರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಯೋಗ್ಯ ನೀನು ಹೆಂಡ್ತಿನ ತಹಸೀಲ್ದಾರ್ ಮಾಡ್ಕೊಂಡು ಏನು ಭಾಷೆ ಅದು? ಎಷ್ಟು ಅಸಂಬದ್ಧವಾದಂಥ ಮಾತುಗಳು. ನಿಜವಾಗ್ಲೂ ಶಿವಲಿಂಗೇಗೌಡರು ಇದು ಸರಿ ಅಲ್ಲ. ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಇದು ಸರಿಯಾಗುವಂಥದ್ದಲ್ಲ. ಗ್ರಾಮೀಣ ಭಾಷೆಯ ಸೊಗಡು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೂ ಸದನದಲ್ಲಿ ಒಂದು ಗೌರವ, ಒಂದು ಸಂಸದೀಯ ನಡವಳಿಕೆಗಳಲ್ಲಿ ಮೇಲ್ಪಂಕ್ತಿಯಲ್ಲಿ ಇರಬೇಕೆ ಹೊರತು ಏನು ಆರ್ ಎಸ್ ಎಸ್ ಅಯೋಗ್ಯ ನಾಯಿಗಳು ಆಡ್ದಂಗೆ ಆಡ್ತೀರಾ, ಏನಿದು? ಮನೆಯಲ್ಲೂ ಮಾತಾಡಂಗಲ್ಲ ಹಂಗೆ. ಏನು ನಮ್ಮದು ವಿಧಾನಸಭೆ ಅಂದರೆ ಏನು, ಶಾಸಕರುಗಳು ಅಂದರೆ ಏನು? ನಿಮಗೆಲ್ಲ ಮತ್ತೆ ಸಂಸದೀಯ ಸಚಿವರು, ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಕೂರಿಸಿ ಪಾಠ ಹೇಳ್ಕೊಡ್ರಿ ಒಂದು ಸ್ವಲ್ಪ, ಹೆಂಗೆ ನಡ್ಕೋಬೇಕು, ಹೆಂಗೆ ಮಾತಾಡಬೇಕು ಅಂತ. ಮಾನ ಮರ್ಯಾದೆ ಇದೆಯಾ ನಿಮಗೆ? ಏನು ಕೋತಿಗಳು ಆಡ್ದಂಗೆ ಆಡ್ತಾ ಇದ್ದೀರಲ್ಲ. ಈ ಭಾಷೆ ಎಲ್ಲಿಂದ ಬರ್ತಾವೆ ನಿಮಗೆಲ್ಲ ಅಂತ. ಎಷ್ಟು ನಮ್ಮ ಒಂದು ಸದನದ ಮೌಲ್ಯವನ್ನು ಕಡಿಮೆ ಮಾಡ್ತಾ ಇದ್ದೀರಾ ನಿಮ್ಮ ಈ ಥರದ ಹೇಳಿಕೆಗಳು ಮತ್ತು ಈ ರೀತಿಯಾದಂಥ ವರ್ತನೆಗಳಿಂದ. ಕರ್ನಾಟಕದ ವಿಧಾನಸಭೆಗೆ ಒಂದು ಗೌರವ ಇದೆ. ಒಂದು ಮೇಲ್ಪಂಕ್ತಿ ಹಾಕಿ ಹೋಗಿದ್ದಾರೆ ಈ ಹಿಂದೆ ಇದ್ದಂಥವ್ರು. ಅಂತಹ ಮೇಲ್ಪಂಕ್ತಿಯನ್ನು ಇಂಥ ಕೀಳು ಮಟ್ಟಕ್ಕೆ ನೀವು ತಂದಿಟ್ಟಿದ್ದೀರಲ್ಲ. ನೀವು ದಿನ ಬೆಳಗಾದರೆ ಕಚ್ಚಾಡ್ತೀರಿ, ಜಗಳ ಆಡ್ತೀರಿ, ಗಲಾಟೆ ಮಾಡ್ತೀರಿ. ಆ ಸದನದ ಬಾವಿಗಿಳಿದು BJP ಅವರು ಡ್ಯಾನ್ಸ್ ಮಾಡೋದೊಂದು ಬಾಕಿ ಉಳಿತು ಅಷ್ಟೇ. ರೆಕಾರ್ಡ್ ಹಾಕಿ ಒಂದು ಡ್ಯಾನ್ಸ್ ಮಾಡೋದು ಅಷ್ಟೇ ಬಾಕಿ ಉಳಿತು. ಅಷ್ಟು ಬಿಟ್ಟರೆ ಎಲ್ಲನೂ ಮಾಡ್ತೀರಿ ನೋಡ್ರಿ. ನಿಮಗೆ ಚರ್ಚೆಗಳಾಗಬೇಕಾಗಿಲ್ಲ. ನಿಮಗೆ ಅವ್ರು ಮೋದಿನ ಟೀಕೆ ಮಾಡಬೇಕು, ನೀವು ಬರೀ ಗಲಾಟೆ ಹಬ್ಬಿಸ್ಬೇಕು. ಅಷ್ಟಕ್ಕೆ ಜನರ ಹಣ ಎಲ್ಲ ಪೋಲ್ ಮಾಡೋದು. ನೀವು ಎಷ್ಟು ಹಣ ಖರ್ಚಾಗುತ್ತೆ ಒಂದು ಅಧಿವೇಶನ ನಡೆಸ್ಬೇಕಂತಂದರೆ. ಏನು ಮಾಡಿದ್ರಿ, ಏನು ದಪಾಕಿತೀರ ಅರ್ಥ ಆಗ್ತಾ ಇಲ್ಲ. ವೆರಿ ಸ್ಯಾಡ್. ತುಂಬ ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಷಯ. ಇಂಥವ್ರಿಗೆ ಓಟ್ ಹಾಕಿ ಕಳಿಸಿದ್ದೀವಲ್ಲ ನಾವು, ಮಹಾನುಭಾವರು, ನಾವು ಅಡ್ಕೋಬೇಕು. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಮದ್ಯದಂಗಡಿ ಮಾಲೀಕರು ಮಂಜೇಗೌಡರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು BJP ವಕ್ತಾರರಾದಂಥ ಅಶ್ವಿನಿ ಶಂಕರ್ ಅವರು ಜಾಯ್ನ್ ಆಗಿದ್ದಾರೆ. ಅಶ್ವಿನಿ ಅವರೇ ತಮಗೂ ಸ್ವಾಗತ. ಇನ್ನು ಕಾಂಗ್ರೆಸ್ನ ವಕ್ತಾರರಂಥ ರಘು ದೊಡ್ಡೇರಿ ಅವರು ತಮಗೂ ಸ್ವಾಗತ. ಅಶ್ವಿನಿ ಮೇಡಮ್, ಆರ್ ಎಸ್ ಎಸ್ ಮಾನ ಮರ್ಯಾದೆ ಇಲ್ವಾ, ನಾಚಿಕೆ ಆಗೋದಿಲ್ವಾ? ಒಳ್ಳೆ ಕೋತಿಗಳು ಎಗರಾಡ್ದಂಗೆ ಎಗರಾಡ್ತೀಯಲ್ಲ, ನಿಮ್ಮಂಥವನ್ನೆಲ್ಲ ಯಾವ್ದಕ್ಕೆ ಕರ್ಕೊ ಬರ್ತಾರೋ? ನೀವುಗಳು ನೋಡಿದ್ರೆ ಸದನದ ಬಾವಿಗಳಲ್ಲಿ ಡ್ಯಾನ್ಸ್ ಮಾಡೋದೊಂದು ಬಾಕಿ. ನೀವು ಬಿಟ್ಟರೆ ಎಲ್ಲ ಅದನ್ನು ಬೇಕಾದ್ರೆ ಅಲ್ಲೇ ಮಲ್ಕೊಂಡ್ರಿ, ಅಲ್ಲೇ ಎದ್ರಿ, ಅಲ್ಲೇ ಎಲ್ಲ ಮುಗಿಸಿದ್ರಿ. ಒಂದು ಡ್ಯಾನ್ಸ್ ಮಾಡೋದೊಂದು ಬಾಕಿ ಅಷ್ಟೇ, ತಗಾತಾಯಿ ಅಂತ. ಜನ ನೋಡ್ತಾ ಇದ್ದಾರೆ ನಿಮ್ಮ ಭಾಷೆಗಳನ್ನು, ನಿಮ್ಮ ವರ್ತನೆಗಳನ್ನು. ಏನು ಬಿಹೇವಿಯರ್ ಇದು ಸದನದೊಳಗಡೆ? ನ್ಯಾಯ ಒದಗಿಸ್ಬೇಕು ಅಂತಂದರೆ ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ ರಾಧಾ ಅವರೇ, ಹಾಗೆ ಒಟ್ಟಿನಲ್ಲಿ ಕರ್ನಾಟಕದ ಜನತೆಯ ತೆರಿಗೆಯ ಹಣ ಏನು ಪೋಲ್ ಆಗ್ತಾ ಇದೆ, ಸಾವಿರಾರು ಕೋಟಿ ರೂಪಾಯಿ ಹಣ, ಅದನ್ನು ನಾವು ಆಚೆ ತರಲೇಬೇಕು. ಯಾಕೆಂದರೆ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ, ದಾಖಲೆ ಸಮೇತ. ಆ್ಯಂಡ್ ರಾಧಾ ಅವರೇ ಮೇಡಮ್, ಫಸ್ಟ್ ಟೈಮ್ ಇದು BJP ಆಯಿತು ಬಿಡಿ, ನಾವೇನೋ ರಾಜಕಾರಣ ಮಾಡ್ತೀವಿ, BJP ಆರೋಪ ಮಾಡುತ್ತೆ ಅಂತ ಮಾತಾಡ್ತಾರೆ. ನಿಮಗೆ ಗೊತ್ತಿದ್ದರೆ ಒಂದು ತಿಂಗಳ ಹಿಂದೆನೇ ಆಯಿತಾ, ಕರ್ನಾಟಕ ಸ್ಟೇಟ್ ವೈನ್ ಅಸೋಸಿಯೇಷನ್ ಚೇರ್ಮನ್ ಆಗಿರೋಂಥ ಗುರುಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ, ಅಕ್ರಮ ನಡೀತಾ ಇದೆ ಇದರಲ್ಲಿ ಅಂತಂದ್ಬಿಟ್ಟು. ಆಯಿತಾ, ಒಂದು ತಿಂಗಳ ಹಿಂದೆನೇ ಬರೀತಾರೆ ಅವರು. ಅದಾದ ನಂತರ RTI ಆ್ಯಕ್ಟಿವಿಸ್ಟು ಅಜಿತ್ ಅನ್ನೋರು ಕೂಡ ಮುಖ್ಯಮಂತ್ರಿಗಳಿಗೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ, ಈ ಥರ ನಡೀತಾ ಇದೆ, ಟ್ರಾನ್ಸ್ಫರ್ ದಂಧೆನಲ್ಲಿ, ಲೈಸೆನ್ಸ್ ಟ್ರಾನ್ಸ್ಫರ್ನಲ್ಲಿ ಆ್ಯನ್ಯಲಿ ಒಂದು ವರ್ಷಕ್ಕೆ 180 ಕೋಟಿಯಷ್ಟು ಅಕ್ರಮ ನಡೀತಾ ಇದೆ ಅನ್ನೋದನ್ನು ಅವರು ಬೆಳಕಿಗೆ ತರ್ತಾರೆ. ಮುಖ್ಯಮಂತ್ರಿಗಳವ್ರಿಗೆ ಪತ್ರದ ಮೇಲೆ ಪತ್ರ ಬರೀತಾರೆ, ಆ್ಯಕ್ಷನ್ ತಗೊಳ್ಳಿ ಸರ್ ದಯಮಾಡಿ ಅಂತಂದ್ಬಿಟ್ಟು. ಇದಾದಮೇಲೆ ಕನಕಪುರದವರೇ ಆದಂತಹ ದಿನೇಶ್ ಕಲ್ಲಳ್ಳಿ ಅಂತ, ಅವರು ಸಹ ಗವರ್ನರ್ ಅವ್ರಿಗೆ, ಮುಖ್ಯಮಂತ್ರಿಗಳು ಎಲ್ಲಿ ಏನೂ ಮಾಡ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಅವರು ರಾಜ್ಯಪಾಲರಿಗೆ ಪತ್ರ ಬರೀತಾರೆ. ರಾಧಾ ಮೇಡಮ್ ಏನಂತ ಬರೀತಾರೆ? ನಾಟ್ ಜಸ್ಟ್ ಈ ಹೊಸದು ಮೇಡಮ್, ಈ ರಿನ್ಯೂವಲ್ ಆಗೋದು ಲ್ಯಾಪ್ಸ್ ಮಾಡ್ಕೊಂಡಿರ್ತಾರಲ್ಲ, ಮಾಡಿರಲ್ವಲ್ಲ ಮೇಡಮ್, ಅಂಥದ್ರಲ್ಲಿ 564 ಲ್ಯಾಪ್ಸ್ ಆಗಿರೋ ಅಂತಹ ಲೈಸೆನ್ಸ್ಗಳಿಗೆ
ರಿನಿವಲ್ ಮಾಡೋದಕ್ಕೆ ಒಂದೊಂದಕ್ಕೂ ಒಂದೊಂದು ಕೋಟಿ ಅಂತ ಮೇಡಮ್, 564 ಕೋಟಿ. ಇದನ್ನ ಅವರು ಪ್ರೂಫ್ ಸಮೇತ ರಾಜ್ಯಪಾಲರು ಕೂಡ, ಆಯ್ತಾ, ಕೊಟ್ಟಿದ್ದಾರೆ. ಬಾರಿದೆ ಸರ್ ನಿಮ್ದು. ಓಕೆ, ಅವ್ರು ಕೊಟ್ಟಿರೋ ಅಂತದ್ದು. ಅದಾದ್ಮೇಲಿಂದ ಇವಾಗ ಸಾಕಷ್ಟು ಲೋಕಾಯುಕ್ತಕ್ಕೇನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಆಯ್ತಾ. ಇಷ್ಟೆಲ್ಲಾ ದಾಖಲೆ ಆದ್ಮೇಲೆ ನಾವು ಕೂಡ ಸದನದಲ್ಲಿ ದಾಖಲೆ ಬಿಡುಗಡೆ ಮಾಡಿದೀವಿ ಪ್ರತಿಯೊಂದನು. ಮತ್ತೆ ನಾನು ನಿಮ್ ಇವಾಗ ವಾಹಿನಿಗೆ ಬರೋ ಮುಂಚೆ ಬೇರೆ ವಾಹಿನಿನಲ್ಲೂ ವಿತ್ ದಾಖಲೆ ತೋರಿಸ್ತಾ ಇದ್ದಾರೆ. ಆಕ್ಚುಲಿ ಇವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ರು ಸುಳ್ಳು, ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಅವ್ರು ಏನ್ ಹೇಳಿಕೆ ಕೊಡ್ತಿದ್ದಾರೆ ಅದನ್ನ ಸಾರಾ ಸಕ್ಟಾಗಿ ತಿಮ್ಮಾಪುರ ಅವರು ಲಂಚ ತಗೊಂಡಿರೋದು ತೋರಿಸ್ತಾ ಇದಾರಾ? ಅವರ ಹೆಸರು ಹೇಳಿರೋದನ್ನ, ಅವರ ಮಗನ ಹೆಸರು ಸಿದ್ದರಾಮಯ್ಯ ಅವರ ಹೆಸರು ಬೇರೆ ಯಾರೋ ಹೇಳಿ ತೋರಿಸ್ತಿದಾರೆ. ಕರೆಕ್ಟ್, ನೀವು ಬೇರೆ ಮಾಧ್ಯಮಗಳ ಬಗ್ಗೆ ಹೇಳ್ತಾ ಇದ್ದೀರಾ. ಆರ್.ಬಿ. ತಿಮ್ಮಾಪುರ ಅವ್ರು ನನಗ್ ದುಡ್ಡು ಕೊಡ್ಬೇಕು, ನನ್ನ ಮಗನಿಗೆ ದುಡ್ಡು ಕೊಡ್ಬೇಕು, ದುಡ್ಡು ಕೊಟ್ರೆ ಅಷ್ಟೇ ಮಾಡೋದು ಅಂತ ಆರ್.ಬಿ. ತಿಮ್ಮಾಪುರ ಅವ್ರು ಹೇಳಿರೋ ಆಡಿಯೋ ಇದೆಯಾ ಮೇಡಮ್? ಒಂದು ಪ್ರಜಾಪ್ರಭುತ್ವ ಈಗ ಅಧಿಕಾರಿಗಳು ಆತರ ಮಾಡ್ತಾರೆ ಅಂತಂದ್ರೆ ಮೇಲ್ಗಡೆ ಸಚಿವರ ಅಧಿಕಾರಿಗಳು ಕೆಲವರನ್ನ ಜಗದೀಶ್ ನಾಯ್ಕು, ತಮ್ಮಣ್ಣ, ಲಕಪ್ಪ, ಗಣಿ ಮತ್ತೆ ಇವತ್ತೊಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಅಧಿಕಾರಿಗಳು ಮಾಡ್ತಾ ಇರುವಂತಹ ಈ ಭ್ರಷ್ಟಾಚಾರ ಮಾಡಿಸ್ತಾ ಇರೋರ್ ತಲೆದಂಡನೂ ಆಗ್ಬೇಕಲ್ವಾ? ಆಯ್ತು, ನಾವು ಆರೋಪ ಎಲ್ರೂ ಮಾಡ್ತಾ ಇದೀವಿ ಮೇಡಮ್, ಫೈನ್. ಅವ್ರು ಮಾಡಿಲ್ವಾ, ಈಗ ರಾಜೀನಾಮೆ ಕೊಡ್ಲಿ, ತನಿಖೆ ಆಗ್ಲಿ, ವಾಪಸ್ ಬರ್ಲಿ. ಈಗ ಅಶ್ವಿನಿ ಮೇಡಮ್, ನಾನ್ ರಾಜೀನಾಮೆ ಕೊಡೋದಕ್ಕೆ ಬೇಕಾದಂತ ಸೂಕ್ತ ದಾಖಲೆ ಒದಗಿಸಿ, ಸಾಕ್ಷ್ಯ ಒದಗಿಸಿ ಅಂತ ಅವರು ಓಪನ್ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರೋ ಒಬ್ಬ ಅಧಿಕಾರಿ ದುಡ್ಡು ಕೊಡ್ಬೇಕು, ಅದು ಅವ್ರಿಗೆ ತಲುಪಿಸ್ಬೇಕು, ಇವ್ರಿಗೆ ತಲುಪಿಸ್ಬೇಕು ಅಂತ ಅಂದಿದ್ದು ಒಂದು ರಾಜೀನಾಮೆಗೆ ಅರ್ಹವಾದಂತಹ ದಾಖಲೆನಾ? ಈಗ ನಾಗೇಂದ್ರ ಅವರಿಗೆ ಏನ್ ಮಾಡಿದ್ರು? ನಾಗೇಂದ್ರ ಯಾವ ದಾಖಲೆ ಬಿಡುಗಡೆ ಆಗಿತ್ತು? ಅವರು ರಾಜೀನಾಮೆ ಕೊಟ್ಟಾಗ ಯಾವ ದಾಖಲೆ ಬಿಡುಗಡೆ ಸದನದಲ್ಲೇ ಒಪ್ಕೊಂಡ್ರು ಮುಖ್ಯಮಂತ್ರಿಗಳು. ಅಷ್ಟಲ್ ನಾಗೇಂದ್ರ ಅವ್ರನ್ನ ರಾಜೀನಾಮೆ ತಗೊಂಡಾದ್ಮೇಲೆ ಮುಖ್ಯಮಂತ್ರಿ ಅವರು ಅದನ್ನ ಹೇಳೋವಂಥದ್ದು. ಇವಾಗ್ಲೂ ಅದನ್ನೇ ಮಾಡ್ಲಿ. RTGS ಮುಖಾಂತರ ಬೇರೆ ರಾಜ್ಯಗಳಿಗೆಲ್ಲ ಫಂಡ್ ಹೋಗಿತ್ತು. ಅದು ಇದಕ್ಕಿಂತ ತುಂಬಾ ಈಸಿಯಾಗಿ ಬೆಟರ್ ಆಗಿ ಕನ್ವೆ ಆಗುವಂತ ಕೇಸ್. ಬಟ್ ಒಂದು ಆಡಿಯೋ, ಈಗಿನ AI ಜಮಾನದಲ್ಲಿ ನೀವು ಆಡಿಯೋನ ಇಟ್ಕೊಂಡು ಇವರದ್ದೇ ಅಂತ ಸಾಬೀತು ಮಾಡೋದು ಸ್ವಲ್ಪ ಕಷ್ಟ ಇದೆ ಮೇಡಮ್, ಸ್ವಲ್ಪ ಕಷ್ಟ ಇದೆ. ಹಾಗಂತ ನಾನು ತಿಮ್ಮಾಪುರ ಅವ್ರ ಸೈಡ್ ತಗೊಳ್ತಾ ಇಲ್ಲ. ಯಾರು ನುಂಗಿ ನೀರ್ ಕುಡ್ದಿದ್ದಾರೆ ಅವರು ನಿಜಕ್ಕೂ ಕೂಡ ಹೊರಗಡೆ ಬರ್ಬೇಕು.